ಘೋಷಣೆಯಿಂದ ದಲಿತರ ಹೊಟ್ಟೆ ತುಂಬೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕೇವಲ ಘೋಷಣೆಯಿಂದ ದಲಿತರ ಹೊಟ್ಟೆ ತುಂಬೋದಿಲ್ಲ. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಿಟ್ಟ ಹಣ ಖರ್ಚು ಮಾಡಲಿ. ಸಿಎಂ ಅವರು ದಲಿತರ ಬಗ್ಗೆ ಬಹಳ ಮಾತನಾಡ್ತಾರೆ. ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣವನ್ನ ಸರಿಯಾಗಿ ಕೊಡಲ್ಲ ಅಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ದಲಿತ ವ್ಯಕ್ತಿಯಾಗಲಿ ಎಂದ ಕಾಂಗ್ರೆಸ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಸ್ಸಿ ಎಸ್ಟಿ ಫಂಡ್ ಸರಿಯಾಗಿ ಕೊಟ್ರೆ ಸಾಕು. ಒಬಿಸಿಯ 8 ಕಾರ್ಪೊರೇಷನ್ ಇವೆ, ಅವುಗಳಿಗೆ ಹಣ ಕೊಟ್ಟಿಲ್ಲ. ಒಬಿಸಿ ಉದ್ಧಾರ ಮಾಡ್ತೀನಿ ಅಂತಾರೆ, ದುಡ್ಡು ಕೊಡಲ್ಲ ಅಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ದಲಿತರ ದುಡ್ಡು ಕಟ್ ಮಾಡ್ತಾರೆ, ಇದರ ಬಗ್ಗೆ ಚರ್ಚೆ ಮಾಡಿ. ಬಾಯಿ ಮಾತು ಘೋಷಣೆಗಳಿಂದ ಏನೂ ಆಗೋದಿಲ್ಲ, ಭಾಷಣದಿಂದಲೇ ಹೊಟ್ಟೆ ತುಂಬುತ್ತೆ ಎಂದು ಅವರು ಭಾವಿಸಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ದಲಿತರ ಬಗ್ಗೆ ಭಾಳ ಮಾತಾಡ್ತಾರೆ. ಫಸ್ಟ್ ಅವ್ರಿಗೆ ಏನು ಮಾಡೋದು ಬೇಡ, ಎಸ್ಸಿ ಎಸ್ಟಿ ಫಂಡ್ಸನ್ನು ಸರಿಯಾಗಿ ಕೊಟ್ಟರೆ ಸಾಕು. ಅದೇ ರೀತಿ ಒ ಬಿ ಸಿ ಫಂಡು ಟಾರ್ಗೆಟೇ ಕೊಟ್ಟಿಲ್ಲ. ಒ ಬಿ ಸಿ 8 ಕಾರ್ಪೊರೇಷನ್ಸ್ಗಳಿದ್ದಾವೆ, ಅವುಗಳಿಗೆ ದುಡ್ಡೇ ಕೊಟ್ಟಿಲ್ಲ. ಒ ಬಿ ಸಿ ಉದ್ಧಾರ ಮಾಡ್ತೀವಿ ಅಂತ ಇದ್ದ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡಲ್ಲ. ದಲಿತರ ದುಡ್ಡು ಕೊಟ್ಟಿದ್ದನ್ನು ಕಟ್ ಮಾಡ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಂತ ಹೇಳ್ರಿ. ಯಾರೋ ಒಬ್ಬರು ಅಧ್ಯಕ್ಷರು ಯಾರೋ ಒಬ್ಬರು ಆದರೆ ಅದರಿಂದ ಏನಾಗೋದಿಲ್ಲ. ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು. ಆ ಜನಾಂಗ ಅಭಿವೃದ್ಧಿ ಆಗಬೇಕಾದ್ರೆ ಆ ಕಾರ್ಯಕ್ರಮಗಳು ಅವ್ರಿಗೆ ಮುಟ್ಟಬೇಕು. ಬರೀ ಬಾಯಿ ಮಾತಿನಿಂದ ಘೋಷಣೆಯಿಂದ ಏನಾಗೋದಿಲ್ಲ. ಸಿದ್ದರಾಮಯ್ಯವರು ಬರೀ ಭಾಷಣದಿಂದನೇ ಎಲ್ಲ ಹೊಟ್ಟೆ ತುಂಬ್ತದೆ ಅಂತ ತಿಳ್ಕೊಂಡು. ಈಗ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ದಲಿತರ ಬಗ್ಗೆ ಭಾಳ ಮಾತಾಡ್ತಾರೆ. ಫಸ್ಟ್ ಅವ್ರಿಗೆ ಏನು ಮಾಡೋದು ಬೇಡ, ಎಸ್ಸಿ ಎಸ್ಟಿ ಫಂಡ್ಸನ್ನು ಸರಿಯಾಗಿ ಕೊಟ್ಟರೆ ಸಾಕು. ಅದೇ ರೀತಿ ಒ ಬಿ ಸಿ ಫಂಡು ಟಾರ್ಗೆಟೇ ಕೊಟ್ಟಿಲ್ಲ.